ಬಳ್ಳಾರಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ರೆಡ್ಡಿ. ಇವತ್ತು ಏನ್ ತೀರ್ಪು ಬರುತ್ತೆ ಅಂತ ನೋಡಬೇಕು ಅಂತ ಹೋಗಿದ್ರು. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ಗಂಗಾವತಿನಲ್ಲಿ ನಡೆದಂಥ ಚುನಾವಣೆ ಅದರಲ್ಲಿ ಭಾಗಿಯಾಗಿದ್ದರು. ನಂತರ ಬಿಜೆಪಿ ಪ್ರತಿಭಟನೆಯಲ್ಲಿ ಶಾಸಕ ರೆಡ್ಡಿ ಪಾಲ್ಗೊಂಡಿದ್ದರು. ಅದಾದ ಮೇಲೆ ಇವತ್ತು ತೀರ್ಪಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಬಳ್ಳಾರಿಯಿಂದ ಹೈದರಾಬಾದ್ಗೆ ಹೋಗಿದ್ರು. ಒಂದೆರಡು ಸಂಗತಿಗಳಲ್ಲ, ಯಾವುದೇ ಕಾರಣಕ್ಕೂ ನೀವು ಬಳ್ಳಾರಿಯ ಬಾರ್ಡರ್ ತುಳಿಬಾರದು ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಅಪ್ಪಿ ತಪ್ಪಿ ಇವರು ಒಳಗಡೆ ಹೋಗಂಗಿರಲಿಲ್ಲ. ಮೊನ್ನೆ ತಾನೇ ಅದನ್ನು ತೆರವುಗೊಳಿಸಲಾಯಿತು. ಬಹಳ ಸಂತೋಷದಿಂದ ಜನಾರ್ದನ್ ರೆಡ್ಡಿ ಹೋಗಿದ್ರು ಮತ್ತೆ ವಾಪಸ್ ತಮ್ಮೂರಿಗೆ. ಹಿಂಗಾಗಿ ಏನು ಅಂದರೆ ಅಲ್ಲಿ ನಿಲ್ಲಕ್ಕಾಗಲ್ಲ ಅಂತ ತನ್ನ ತಮ್ಮನ ಎದುರುಗಡೆನೇ ತಮ್ಮ ಪತ್ನಿಯನ್ನು ಕಣಕ್ಕಿಳಿಸಿದ್ರು ಜನಾರ್ದನ್ ರೆಡ್ಡಿ. ಇವರು ಗಂಗಾವತಿಯಿಂದ ಸ್ಪರ್ಧೆಗಿಳಿದಿದ್ರು, ಗೆದ್ದಿದ್ರು. ಮೊದಲು ತಟಸ್ಥರಾಗಿ ಗೆದ್ದು, ಅಂದರೆ ತಮ್ಮದೇ ಒಂದು ಪಾರ್ಟಿ ಮಾಡ್ಕೊಂಡು ಗೆದ್ದು, ಅದಾದ್ಮೇಲೆ ಬಿಜೆಪಿ ಕೂಡ ಸೇರ್ಕೊಂಡ್ರು. ಬಿಜೆಪಿಗೆ ಬಂದಾದ ಮೇಲೆ ಎಲ್ಲವೂ ಕೂಡ ಸಲೀಸಾಗುತ್ತೆ ಅನ್ನುವಂಥ ಮನೋಭಾವನೆ ಇತ್ತು. ಆದರೆ ಈಗ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಬಹುಶಃ ನಿರೀಕ್ಷೆ ಮಾಡಿರಲಿಲ್ಲ ಅವರು. ಯಾಕಂದ್ರೆ ಈ ಸುದೀರ್ಘಾವಧಿಯ ಕೇಸಿದು. ಜೊತೆಗೆ ಏನೋ ಅಂದ್ರೆ ಇವರು ಕೂಡ 3.5 ವರ್ಷ ಜೈಲಿನಲ್ಲಿ ಇದ್ದು ಬಂದಿರುವಂಥವ್ರು. ಆದರೆ ತಾವೇನು ಅಂದ್ಕೊಂಡಿದ್ರು ಅದಕ್ಕೆ ಎಲ್ಲ ಉಲ್ಟನೇ ಆಗಿದೆ. ಈಗ ಜನಾರ್ದನ್ ರೆಡ್ಡಿ ಮತ್ತೊಮ್ಮೆ ಜೈಲು ಕಾಣುವಂಥದ್ದು ನಿಶ್ಚಿತ. ಅವ್ರನ್ನ ನೇರವಾಗಿ ಸೀದಾ ಅಲ್ಲಿಂದಲೇ ಜೈಲು ಸೇರಿಸ್ತಾರೆ. ಅಲ್ಲಿಂದ ಶುರುವಾಗಬೇಕು ಮತ್ತೆ ಹೋರಾಟ. ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಈಗ ಅವರು ವಕೀಲರು ಹೇಳ್ತಾ ಇದ್ರು, ನಮಗೆ ಹೈಕೋರ್ಟಲ್ಲಿ ಖಂಡಿತವಾಗಲೂ ಇದಕ್ಕೆ ತಡೆಯಾಜ್ಞೆ ಸಿಗುವಂಥ ಸಾಧ್ಯತೆಗಳಿವೆ ಅನ್ನುವಂಥ ಮಾತು. ಜಡ್ಜ್ ಲೆಫ್ಟ್ ಅಂಡ್ ರೈಟ್ ತಗೊಂಡ್ರಂತೆ. ಅವ್ರಿಗೆ ಹೇಳಿದಂತೆ ನೀವು ಜೀವಾವಧಿ ಶಿಕ್ಷೆಗೂ ಕೂಡ ನೀವು ಅರ್ಹರು ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಕಡಿಮೆ ಮಾಡಿ ದಯವಿಟ್ಟು, ನಾನೊಬ್ಬ ಜನಪ್ರತಿನಿಧಿ, ಸಮಾಜ ಸೇವೆಯಲ್ಲಿದ್ದೀನಿ ಅಂತ ಕೇಳಿದಂಥ ಪ್ರಶ್ನೆಗೆ ನ್ಯಾಯಾಧೀಶರು ಕೊಟ್ಟಂಥ ಉತ್ತರ ಇತ್ತಲ್ಲ, ನಿಮಗೆ ಯಾಕೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬೇಕು, 10 ವರ್ಷದ ಮೇಲ್ ಕೊಡಬೇಕು, ಜೀವಾವಧಿ ಶಿಕ್ಷೆಗೆ ಅರ್ಹರು ನೀವು ಅನ್ನುವಂಥ ಮಾತು. ಇದನ್ನು ಕೇಳಿ ಜನಾರ್ದನ್ ರೆಡ್ಡಿ ಅವರ ಜಂಘಾಬಲ ಉಡುಗಿ ಹೋಯ್ತು. ಸಾಧ್ಯ ಇಲ್ಲ ಅಂತ ಗೊತ್ತಾಗ್ಬಿಡ್ತು ಅವ್ರಿಗೆ, ಇನ್ಯಾವುದೂ ಕೂಡ ವರ್ಕೌಟ್ ಆಗಲ್ಲ. ಜನಾರ್ದನ್ ರೆಡ್ಡಿ ಜೀವಾವಧಿ ಶಿಕ್ಷೆಗೂ ಕೂಡ ಅರ್ಹರು. ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ ಜೈಲು ಶಿಕ್ಷೆ, ನೀವು 10 ವರ್ಷ ಜೈಲು ಶಿಕ್ಷೆಗೂ ಕೂಡ ನೀವು ಅರ್ಹರು ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ನ್ಯಾಯಾಧೀಶರ ಈ ಮಾತನ್ನು ಕೇಳಿ ತಬ್ಬಿಬ್ಬಾಗ್ಬಿಟ್ರು ರೆಡ್ಡಿ. ಏನೋ ಹೇಳುವಂತ ಪ್ರಯತ್ನ ಮಾಡಿದ್ರು. ನಾನು 3.5 ವರ್ಷ ಜೈಲಲ್ಲಿದ್ದೀನಿ, 4 ವರ್ಷ ಜೈಲಲ್ಲಿ ಇದ್ದು ಬಂದಿರುವಂಥವನು, ಶಾಸಕನಾಗಿರುವಂಥವನು, ನಾನು ಸೋಷಿಯಲ್ ವರ್ಕಲ್ಲಿದ್ದೀನಿ, ನಾನು ಸಾಮಾಜಿಕ ಕಾರ್ಯಗಳಲ್ಲಿದ್ದೀನಿ, ನಾನು ದಯವಿಟ್ಟು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ. ಇವ್ರಿಗೆಲ್ಲೋ ಒಂದು ಭಾವನೆ ಇತ್ತು 3 ವರ್ಷದ ಒಳಗಡೆ ಇಳಿಸ್ತಾರೆ ಅಂತ. ಇಲ್ಲ, ಈ ಮಾತನ್ನು ಕೇಳಿ ಜಡ್ಜ್ ಕೆಂಡಾಮಂಡಲರಾಗ್ಬಿಟ್ರು. ಜೀವಾವಧಿ ಶಿಕ್ಷೆಗೆ ನೀವು ಅರ್ಹರು, ನಿಮಗೆ 10 ವರ್ಷಕ್ಕೂ ಮೇಲ್ಪಟ್ಟದ ಶಿಕ್ಷೆಯನ್ನು ಯಾಕೆ ಕೊಡಬಾರದು ಹೇಳಿ ಅಂತ ಕೇಳಿದ್ರು ನ್ಯಾಯಾಧೀಶರು. ಅಲ್ಲಿಗೆ ಪಕ್ಕ ಆಯಿತು, ಇನ್ನು ಯಾವ ಮನವಿ ಮಾಡಿದ್ರು ಕೂಡ ಇದು ವರ್ಕೌಟ್ ಆಗಲ್ಲ ಅಂತ. ಅವ್ರು ಹೇಳ್ತಾ ಇದ್ದಿದ್ದು ಅಂದ್ರೆ ತಾನು ಬಳ್ಳಾರಿ ಜನ ನನ್ನನ್ನ ಆರಿಸಿದ್ದಾರೆ, ಜೊತೆಗೆ ಗಂಗಾವತಿ ಜನ ನನಗೆ ಆರಿಸಿದ್ದಾರೆ, ಸಾರ್ವಜನಿಕರು ನನಗೆ ಬೆಂಬಲ ಇದೆ, ಆ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತೆ ಅಂತ ರೆಡ್ಡಿ ತಮ್ಮ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಹಾಗಾಗಿ ದಯವಿಟ್ಟು ತಮ್ಮ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿ. ಜಡ್ಜ್ ಎದುರು ಅವರು ಅಂಗಲಾಚ್ತಾರೆ. ಅಂದ್ರೆ ನಾನು ಸಾಮಾಜಿಕ ಕಾರ್ಯದಲ್ಲಿ ತೊಡ್ಕೊಂಡಿದ್ದೀನಿ, ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ, ಶಾಸಕನಾಗಿದ್ದೀನಿ, ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಹಾಗಾಗಿ ಒಂದಿಷ್ಟು ವರ್ಷ ಕಡಿಮೆ ಮಾಡಿ, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವಂತೆ ಅವ್ರು ಮಾಡ್ಕೊಂಡಂತಹ ಮನವಿ ಇದು. ಆದ್ರೆ ಕೋರ್ಟ್ ಇದು ಯಾವುದಕ್ಕೂ ಕೂಡ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಜೊತೆಗೆ ಈಗಾಗಲೇ ನ್ಯಾಯಾಧೀಶರು ಕೂಡ ಬಿಸಿ ಮುಟ್ಟಿಸಿದ್ದಾರೆ. ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಜಡ್ಜ್ ಎದುರು ಜನಾರ್ದನ್ ರೆಡ್ಡಿ ಅಂಗಲಾಚಿದ್ರು. ಆದ್ರೆ ರೆಡ್ಡಿ ಮನವಿಯನ್ನ ಸಾರಾಸಗಟಾಗಿ ತಿರಸ್ಕರಿಸಿದೆ ನ್ಯಾಯಾಲಯ. ನೀವು ಜೀವಾವಧಿ ಶಿಕ್ಷೆ ಯಾಕೆ ಕೊಡಬಾರ್ದು ಅಂತ ಕೇಳಿದ್ರಂತೆ ಜಡ್ಜ್. ಯಾಕಂದ್ರೆ ರಾಜ್ಯದ 29 ಲಕ್ಷ ಟನ್ ಅದಿರನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡಿದಂತಹ ಕೇಸ್. ಬನ್ನಿ, ನಮ್ಮ ಕೋರ್ಟ್ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ಗಮನಿಸಬೇಕಾದಂಥ ಸಂಗತಿ ಬಹುಶಃ ಏನು ಅಂತಂದರೆ ಜನಾರ್ದನ್ ರೆಡ್ಡಿ ಇದಕ್ಕೆ ಇವರಿಗೆ ಆ ಊಹೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಕಾನ್ಫಿಡೆನ್ಸ್ ನೋಡಿದಂಥ ಸಂದರ್ಭದಲ್ಲಿ ನಾನೆಲ್ಲ ಕೇಸ್ಗಳಿಂದ ಒಂದೊಂದೇ ಕೇಸ್ಗಳಿಂದ ಹೊರಗಡೆ ಬರ್ತಾ ಇದ್ದೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಅವರ ಮುಖದಲ್ಲಿ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮತ್ತೆ ರಾಜಕೀಯವಾಗಿ ಅವರು ಬಹಳ ಕ್ರಿಯಾಶೀಲರಾಗಿದ್ದರು, ಪ್ರಶ್ನೆ ಬೇರೆ. ಆದರೆ ಇವತ್ತು ಬಂದಿರುವಂಥ ತೀರ್ಪು, ಆ ತೀರ್ಪಿನ ಪರಿಣಾಮಗಳು, ಯಾಕಂದರೆ 3 ವರ್ಷದ ಒಳಗಿನ ಶಿಕ್ಷೆ ಇದ್ದಿದ್ದರೆ ಏನಾದರೂ ಜಾಮೀನು ಸಿಗ್ತಾ ಇತ್ತು, ಜೊತೆಗೆ ಏನಂದರೆ ಶಾಸಕ ಸ್ಥಾನವೂ ಕೂಡ ಉಳಿತಾ ಇತ್ತು. ಆದರೆ ಈಗ ಪ್ರಕಟಿಸಿರುವಂಥದ್ದು 7 ವರ್ಷ ಶಿಕ್ಷೆ.
7 ವರ್ಷ ಅಂತಂದ್ರೆ ಅದು ಸಾಮಾನ್ಯ ಅಲ್ಲ. ಅವ್ರು ಏನು ಹೇಳಿದ್ರು ಕೂಡ ಜಡ್ಜ್ ಕೇಳುವಂಥ ಸ್ಥಿತಿಲಿ ಇರಲಿಲ್ಲ. ನಿಮಗೆ ಜೀವಾವಧಿ ಶಿಕ್ಷೆ ಯಾಕೆ ಕೊಡಬಾರ್ದು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಅಲ್ಲಿಗೆ ರೆಡ್ಡಿಯವರು ಅವರ ಧ್ವನಿ ಕೂಡ ಉಡುಗಿ ಹೋಗುತ್ತೆ. ಈಗ ಮುಂದೇನು ರಮೇಶ್? ರಂಗನಾಥ್, ಈಗ ಏನು ಅವ್ರ ಜನಾರ್ದನ್ ರೆಡ್ಡಿ ಮುಂದೆ ಇರುವಂತದ್ದು ಒಂದೇ ಆಪ್ಷನ್, ಹೈಕೋರ್ಟ್ ಮೆಟ್ಲಿರೋದು. ಹೈಕೋರ್ಟ್ ನಲ್ಲಿ ಅವರು 2 ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಒಂದು ಜಾಮೀನು ಕೋರಿ, ಅಂದ್ರೆ ಈಗ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂಡ್ ಬೈಲ್, ಅಂದ್ರೆ ಈಗ ಶಿಕ್ಷೆಯನ್ನ ಅಮಾನತ್ನಲ್ಲಿಟ್ಟು ನಮಗೆ ಜಾಮೀನು ಕೊಡಿ ಅಂತೇಳಿ ಒಂದು ಮನವಿಯನ್ನ ಮಾಡುವಂತದ್ದು. ಅದೇ ರೀತಿ ಇನ್ನೊಂದು ಅರ್ಜಿ ಏನಂತಂದ್ರೆ ಈ ಅಂದ್ರೆ ಕನ್ವಿಕ್ಷನ್ ಮಾಡಿದಾರಲ್ಲ, ಈ ದೋಷಿ ಅಂತೇಳಿ ಏನ್ ಕೋರ್ಟ್ ತೀರ್ಪು ಕೊಟ್ಟಿದೆ, ಆ ತೀರ್ಪಿಗೆನೆ ತಡೆಯಾಜ್ಞೆ ತಗೊಳ್ಳುವಂತದ್ದು. ಈಗ ಜಾಮೀನು ಸಿಕ್ಕಿದ್ರೆ ಅವರು ಬೇಲಿಂದ ಈಚೆ ಬರ್ತಾರೆ, ಜೈಲಿಂದ ಈಚೆ ಬರ್ತಾರೆ. ಆದ್ರೆ ಒಂದ್ ವೇಳೆ ಕೋರ್ಟ್ ಏನಾದ್ರು ಏನು ಅವ್ರನ್ನ ದೋಷಿ ಅನ್ನುವಂತ ಆರೋಪ ಏನಿದೆ ಅದರಿಂದ ಅದಕ್ಕೆ ಸ್ಟೇ ಕೊಡದೆ ಹೋದ್ರೆ ಆಗ ಅವರ ಶಾಸಕ ಸ್ಥಾನದಿಂದ ಅನರ್ಹ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಅವರು 2ರಿಂದನೂ ಪಾರಾಗಬೇಕು, ಅಂದ್ರೆ ಜೈಲಿಂದನೂ ಪಾರಾಗಬೇಕು ಮತ್ತೆ ಶಾಸಕ ಸ್ಥಾನವನ್ನು ಕೂಡ ರಕ್ಷಿಸ್ಕೋಬೇಕು ಅಂತಂದ್ರೆ ಅವರು ಹೈಕೋರ್ಟ್ ನಲ್ಲಿ 2 ರಿಲೀಫ್ ಅನ್ನ ತಗೋಬೇಕಾಗತ್ತೆ. ತಗೊಳ್ಳೋವರೆಗೂ ಕೂಡ ಅವರು ಜೈಲಿನಲ್ಲಿ ಇರಬೇಕಾಗತ್ತೆ. ಯಾಕಂದ್ರೆ ಈಗ ಹೈಕೋರ್ಟ್ ನಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಬೇಕು, ಸಿಬಿಐಗೆ ಕೂಡ ವಾದ ಮಾಡುವಂತ ಅವಕಾಶ ಕೊಡುತ್ತೆ ಕೋರ್ಟ್. ಅದಾದ್ಮೇಲೆ ವಾದ ಮಂಡನೆ ಕೇಳಿದ ನಂತರ ಹೈಕೋರ್ಟ್ ತೀರ್ಪು ಕೊಡುತ್ತೆ. ಒಂದ್ ವೇಳೆ ಹೈಕೋರ್ಟ್ ಏನಾದ್ರು ಬೇಲ್ ಕೊಡೋದಕ್ಕೆ ನಿರಾಕರಿಸಿದರೆ ಆಗ ಅವರು ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಲೇ ಇರಬಹುದು. ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಶಿಕ್ಷೆಗೂ ಕೂಡ ತಡೆಯಾಜ್ಞೆಯನ್ನ ಕೋರಬಹುದು. ಜೊತೆಗೆ ಇವತ್ತು ಜಡ್ಜು ಅಷ್ಟೊಂದು ಕೋಪಗೊಳ್ಳೋದಕ್ಕೆ ಇನ್ನೊಂದು ಕಾರಣ ಇದೆ ಅಂತ ಅನ್ಸುತ್ತೆ. ಏನಂದ್ರೆ ಜನಾರ್ದನ್ ರೆಡ್ಡಿ ವಿರುದ್ಧ ಇನ್ನೊಂದು ಆರೋಪ ಇದೆ. ಅಂದ್ರೆ ಇದೇ ಕೇಸ್ ನಲ್ಲಿ ಅವರು ಜಾಮೀನು ತಗೊಳ್ಳೋಕೋಸ್ಕರ ನ್ಯಾಯಾಧೀಶರಿಗೆ ಲಂಚದ ಆಮಿಷ ಒಡ್ಡಿದ್ರು ಅನ್ನುವಂತ ಆರೋಪ ಕೂಡ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವಾಗ ಸಿಬಿಐ ಕೂಡ ದಾಳಿ ಎಲ್ಲ ಮಾಡಿತ್ತು. ಮತ್ತೆ ಜಡ್ಜ್ಗಳು ಕೂಡ ಮುಜುಗರದ ಸನ್ನಿವೇಶ ಎದುರಿಸುವಂತ ಪರಿಸ್ಥಿತಿ ಎದುರಾಗಿತ್ತು. ಹೀಗಾಗಿನೇ ಇದನ್ನೆಲ್ಲವನ್ನು ಕೂಡ ಜಡ್ಜ್ ಮನದಕ್ಕೆ ಮಾಡ್ಕೊಂಡೇನೆ ಈ ಒಂದು ಅಬ್ಸರ್ವೇಷನ್ ಮಾಡಿರ್ಬೋದು. ನಿಮಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಿದ್ರು ಕಡಿಮೆನೆ ಅನ್ನೋ ರೀತಿನಲ್ಲಿ ಇವತ್ತು ಜಡ್ಜ್ ಅಬ್ಸರ್ವೇಷನ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಆಗ ಅಂದ್ರೆ ಕರ್ನಾಟಕ ಮತ್ತೆ ಆಂಧ್ರದ ಗಡಿ ಭಾಗ ಏನಿದೆ ಅಲ್ಲಿ ಗಣಿಗಾರಿಕೆ ಮಾಡ್ತಾ ಅಕ್ರಮ ಅದಿರು ಸಾಗಾಟ ಮಾಡಿದ್ದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದ ನಂತರ ಜಾಮೀನು ತಗೊಳ್ಳೋದಕ್ಕೋಸ್ಕರ ಅವರು ಜಡ್ಜ್ಗೆನೆ ಲಂಚ ಆಫರ್ ಮಾಡಿದ್ರು ಅನ್ನುವಂತ ಆರೋಪ ಏನಿತ್ತು ಅದನ್ನು ಗಮನದಲ್ಲಿ ಇಟ್ಕೊಂಡು ಜಡ್ಜ್ ಈ ರೀತಿ ಅಬ್ಸರ್ವೇಷನ್ ಅನ್ನ ಮಾಡಿರ್ಬೋದು. ಒಟ್ಟಿನಲ್ಲಿ ಈಗ ಜನಾರ್ದನ್ ರೆಡ್ಡಿಗೆ ಬೇರೆ ಯಾವ್ದು ದಾರಿ ಇಲ್ಲ, ಅವ್ರು ಜೈಲ್ಗೆ ಹೋಗ್ಲೇಬೇಕಾಗತ್ತೆ. ಜೊತೆಗೆ ಇರೋ ಒಂದು ಏಕೈಕ ಆಪ್ಷನ್ ಅಂದ್ರೆ ಹೈಕೋರ್ಟ್ ಮೆಟ್ಲಿರುವಂತದ್ದು ಜಾಮೀನು ಮತ್ತೆ ಶಿಕ್ಷೆಗೆ ತಡೆ ಕೋರಿ. ರಮೇಶ್ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂದ್ರೆ ಜನಸಾಮಾನ್ಯರಿಗೆ ಅತ್ಯಂತ ಸಹಜವಾಗಿ ಉದ್ಭವ ಆಗುವಂತ ಪ್ರಶ್ನೆ ಇದು. ಈಗ ಜನಾರ್ದನ್ ರೆಡ್ಡಿ ಅವರು ಹೈಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಹೋಗ್ತಾರೆ, ಪ್ರಶ್ನೆ ಬೇರೆ. ಈಗ ತಾವು ಮಾತು ಹೇಳಿದ್ರೆ ಏನಾದರೂ ಸ್ಟೇ ಸಿಕ್ಕರೆ ಅಂದ್ರೆ ಇದಕ್ಕೇನಾದರೂ ತಡೆಯಾಜ್ಞೆ ಕೊಟ್ಟರೆ ಈ ತೀರ್ಪಿಗೆ ಅವರ ಶಾಸಕ ಸ್ಥಾನ ಉಳಿಬಹುದು ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ಬೇಲ್ ಸಿಕ್ತು ಅಂತಂದ್ರೆ ಆ ಬೇಲೆ ತಡೆಯಾಜ್ಞೆ ರೀತಿಯಲ್ಲಿ ಆಗುತ್ತಾ ಅಥವಾ ಬೇಲ್ ಬೇರೆ ಅಥವಾ ಈ ಕೇಸಿಗೆ ತಡೆಯಾಜ್ಞೆ ಬೇರೆ ಏನಾದರೂ ಇದೆಯಾ ರಮೇಶ್? ಖಂಡಿತ 2 ಬೇರೆ ಬೇರೆ ರಂಗನಾಥ್. ಯಾಕಂದ್ರೆ ಈಗ 2 ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಒಂದು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್, ಅದು ಈಗೇನು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದ್ದಾರೆ ಅದನ್ನ ಅಮಾನತ್ನಲ್ಲಿ ಇಟ್ಟು ಜಾಮೀನನ್ನ ತಗೊಳ್ಳುವಂತದ್ದು ಒಂದು. ಎರಡನೇದು ಈಗ ಇವರು ದೋಷಿ ಅಂತ ಹೇಳಿ ಕೋರ್ಟ್ ಏನು ತೀರ್ಪನ್ನ ಕೊಟ್ಟಿದೆ, ಆ ದೋಷಿ ಅನ್ನೋದಕ್ಕೇನೆ ಸ್ಟೇ ಸಿಗದೆ ಹೋದ್ರೆ ಆಗ ಅವರ ಶಾಸಕ ಸ್ಥಾನ ಅನರ್ಹ ಆಗುತ್ತೆ. ಹೀಗಾಗಿ ಅದರಿಂದ ಪಾರಾಗಬೇಕು ಅಂತಂದ್ರೆ ಅವರು ಈಗ ಕೇವಲ ಜಾಮೀನು ತಗೊಳ್ಳೋದಷ್ಟೇ ಅಲ್ಲ, ಈ ಶಿಕ್ಷೆ ಶಿಕ್ಷೆಗೆ ಅಂದ್ರೆ ದೋಷಿ ಅಂತ ಹೇಳಿ ಏನೋ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಆ ತೀರ್ಪಿಗೆನೆ ಅವರು ತಡೆಯಾಜ್ಞೆಯನ್ನ ತಗೋಬೇಕಾಗತ್ತೆ. ತಡೆಯಾಜ್ಞೆಯನ್ನ ತಗೊಂಡ್ರೆ ಮಾತ್ರ ಅವರು ಅನರ್ಹತೆಯಿಂದ ಬಚಾವಾಗ್ತಾರೆ. ಯಾಕಂದ್ರೆ ಈಗ ಇದೆಲ್ಲ ಪ್ರೊಸೀಜರ್, ಈಗ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ, ತೀರ್ಪಿನ ಪ್ರತಿ ವಿಧಾನ ಸಭೆಗೆ ಮುಟ್ಟಬೇಕಾಗತ್ತೆ, ಅಲ್ಲಿ ಸ್ಪೀಕರ್ಗೆ ಮುಟ್ಟಿ ಅವರು ಒಂದು ತೀರ್ಮಾನ ತಗೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಹೀಗಾಗಿ ಇಷ್ಟು ಒಳಗಡೆ ಅವರು ಹೈಕೋರ್ಟ್ ಅಲ್ಲಿ 30 ದಿವಸ ಟೈಮ್ ಇರುತ್ತೆ, 30 ದಿವಸದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಸಲ್ಲಿಸಿ ಅಲ್ಲಿ ಅವರು ಈಗ ಒಂದು ಶಿಕ್ಷೆಗೆ ತಡೆಯಾಜ್ಞೆ ತಗೊಳ್ಳುವಂಥದ್ದು ಜೊತೆಗೆ ಬೇಲ್ ತಗೊಳ್ಳುವಂಥದ್ದು ಇವೆರಡು ಕೆಲಸವನ್ನ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಅವ್ರಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಜೊತೆಗೆ ಈಗಾಗಲೇ ಅವರು ಏನು ಜೈಲು ವಾಸ ಅನುಭವಿಸಿದ್ದಾರೆ ಅದನ್ನ ಈ ಶಿಕ್ಷೆಯಿಂದ ಏನು ಮನ್ನಾ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅಂದ್ರೆ ಈ ಶಿಕ್ಷೆ ಪ್ರಮಾಣದಲ್ಲಿ ಅದನ್ನ ಕೂಡ ಕಡಿತ ಮಾಡಿ ಉಳಿದ ಶಿಕ್ಷೆನ ಅವರು ಜೈಲಿನಲ್ಲಿ ಕಳಿಬೇಕಾಗುತ್ತೆ ಒಂದ್ ವೇಳೆ ಜಾಮೀನು ಸಿಗದೆ ಹೋದ್ರೆ. ಎಸ್ ರಮೇಶ್, ನೀವು ಸಂಪರ್ಕದಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ. ಯಾಕಂದ್ರೆ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಈಗ ಅನುಭವಿಸಿರುವಂತ ಜೈಲು ಶಿಕ್ಷೆ ಇದೆಯಲ್ಲ ಅದನ್ನ ಕಡಿತಗೊಳಿಸಿ ಇನ್ನು ಉಳಿದಿದ್ದನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದಾದ್ರೂ ಬರಬಹುದು. ಜೊತೆಗೇನು ಅಂತಂದ್ರೆ ಈ ಸ್ಟೇ ಇದೆಯಲ್ಲ ಈ ತೀರ್ಪಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇ ಸಿಕ್ಕರೆ ಮಾತ್ರ ಶಾಸಕ ಸ್ಥಾನ ಉಳಿಯುತ್ತೆ, ಇಲ್ಲ ಅಂತಂದರೆ ಶಾಸಕ ಸ್ಥಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಜಾಮೀನು ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಅವರ ವಕೀಲರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ಈ ಹಿಂದೆ 3 ವರ್ಷ 4 ವರ್ಷ ಜೈಲಲ್ಲಿ ಇದ್ದು ಬಂದಿರುವಂಥವರು, ಹೀಗಾಗಿ ಏನು ಅಂದರೆ ಜಾಮೀನು ನಮಗೆ ಸುಲಭವಾಗಿ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ನ್ಯಾಯಾಧೀಶರು ಮಾತಾಡಿರುವಂಥ ಮಾತುಗಳನ್ನು ಕೇಳಿದ್ರೆ ಜಾಮೀನು ಸಿಗುವಂಥದ್ದು ಅಷ್ಟು ಸುಲಭನ ಈ ಪ್ರಶ್ನೆ ಕೂಡ ಇದೆ. ರಮೇಶ್ ಜೊತೆಗೆ ನಾವು ಇನ್ನಷ್ಟು ಚರ್ಚೆ ಮಾಡ್ತೀವಿ.